ಟೊಮೆಟೊ ಬಾತ್ಗೆ ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ಪು ಈರುಳ್ಳಿ, 1 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿ ಬಟಾಣಿ, ಒಂದು 5ರಿಂದ 6 ಟೊಮ್ಯಾಟೊ, ಜೀರಿಗೆ, ಕಸ್ತೂರಿ ಮೇಥಿ ಒಂದು 6ರಿಂದ 7, ಮೆಣಸು, ಕರಿಮೆಣಸು, 2 ಏಲಕ್ಕಿ, 3 ಮರಾಠಿ ಮೊಗ್ಗು, 2 ಪಲಾವ್ ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4-5 ಸ್ಪೂನು ಎಣ್ಣೆ, ಅರ್ಧ ಗಂಟೆ ಮುಂಚೆ ನೆನೆಸಿರೋ ಅಕ್ಕಿ. ಬನ್ನಿ ಇವಾಗ ಮಾಡೋದು ಹೇಗೆ ನೋಡೋಣ. ಕುಕ್ಕರ್ ಬಿಸಿ ಆದಮೇಲೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಆದಮೇಲೆ ಇವಾಗ ಪಲಾವ್ ಐಟಮ್ಸ್ ಹಾಕ್ಕೊಳ್ಳೋಣ. ಬಿರಿಯಾನಿ ಐಟಮ್ಸು: 3 ಮರಾಠಿ ಮೊಗ್ಗು, ಜೀರಿಗೆ, 2 ಏಲಕ್ಕಿ, ಮೆಣಸು, ಪಲಾವ್ ಎಲೆ 2, ಕಸ್ತೂರಿ ಮೇಥಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆವಾಗಲೇ ನಾನು ಹೇಳೋದು ಮಿಸ್ ಮಾಡ್ಕೊಂಡಿದ್ದೆ, ಚಕ್ಕೆ ಲವಂಗನ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಅದನ್ನು ಸೇರಿಸ್ಕೊಬೇಕು. ಇವಾಗಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು. ಇವಾಗ ಒಂದು ಹಸಿಮೆಣ್ಸಿನ್ಕಾಯಿ 4ರಿಂದ 5 ಹಸಿಮೆಣ್ಸಿನ್ಕಾಯಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ, ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ, ನೀವು ಉದ್ದದಾಗಿ ಕಟ್ ಮಾಡ್ಕೊಂಡ್ರೂ ಆಗುತ್ತೆ, ಇಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೂ ಆಗುತ್ತೆ. ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆಗ ಕಟ್ ಮಾಡ್ಕೊಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ನೀವು ನೋಡ್ತಿರ್ಬೋದು. ಇವಾಗ ನಾವು ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರೋ ಅಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಸಿ ಶುಂಠಿ ಬೆಳ್ಳುಳ್ಳಿ ವಾಸನೆ ಎಲ್ಲ ಕ್ಲೀನಾಗಿ ಹೋಗಬೇಕು. ಅಲ್ಲಿ ಗಂಟ ನಾವು ಫ್ರೈ ಮಾಡಿಕೊಂಡ್ರೆ ಟೊಮೆಟೊ ಬಾತ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕುಕ್ಕರ್ ಇಲ್ಲ ಅಂದರೆ ನೀವು ಪಾತ್ರೆಲಿ ಕೂಡ ಮಾಡ್ಕೊಬೋದು. ಸೇಮ್ ಮೆಥಡೇ ಪಾತ್ರೆಲಿ ಕೂಡ ಮಾಡ್ಕೊಬೋದು. ಇವಾಗ ನೀವು ನೋಡ್ತಾ ಇರ್ಬೋದು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಸೇರಿ ಹಸಿ ಸ್ಮೆಲ್ ಕೂಡ ಹೋಗ್ತಾ ಇದೆ. ನೆಕ್ಸ್ಟು ಉದ್ದುದ್ದಿಗೆ ಕಟ್ ಮಾಡ್ಕೊಂಡಿರೋ ಅಂಥ ಒಂದು 5ರಿಂದ 6 ಟೊಮ್ಯಾಟೊ ಸೇರಿಸ್ಕೊಬೇಕು. ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೆಟೊ ನಾವು ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಬೋದು, ಇಲ್ಲ ನೀವು ಹಾಗೆ ಟೈಮ್ ಇದೆ ಅಂತಂದರೆ ಹಾಗೆ ಕೂಡ ಮಾಡ್ಕೊಬೋದು. ಸ್ವಲ್ಪ ಬೇಗ ಆಗುತ್ತೆ ಅಂತಂದ್ಬಿಟ್ಟು ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಟೊಮ್ಯಾಟೊ. ನೀವು ನೋಡ್ತಿರ್ಬೋದು ಚೆನ್ನಾಗಿ ಬ್ಲೆಂಡ್ ಆಗ್ತಾಯಿದೆ. ನಾವಿಲ್ಲಿ ಟೊಮೆಟೊ ಬೇಯೋಕ್ಕೆ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀವಿ. ನೀವು ಬೇಕಿದ್ರೆ ಪುಡಿ ಉಪ್ಪು ಕೂಡ ಹಾಕ್ಕೊಬೋದು, ಹಾಗೇನಿಲ್ಲ. ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಆ್ಯಡ್ ಮಾಡ್ಕೊಬೋದು. ಇದನ್ನೇ ಹಾಕಬೇಕು ಅದನ್ನೇ ಹಾಕ್ಬೇಕಂತೇನಿಲ್ಲ, ಯಾವುದಿರುತ್ತೋ ಅದನ್ನು ಹಾಕ್ಕೊಂಡ್ರೆ ನಡೆಯುತ್ತೆ. ನೋಡ್ತಾ ಬರ್ಬೋದು ಟೊಮೆಟೊ ಚೆನ್ನಾಗಿ ಬೆಂದಿದೆ. ಟೊಮೆಟೊ ಬೆಂದ ಮೇಲೆ ನಾವು ಹಸಿ ಬಟಾಣಿ ತೊಗೊಂಡಿರ್ತೀವಲ್ಲ, ಹಸಿ ಬಟಾಣಿ ಸೇರಿಸ್ಕೊಬೇಕು. ನೀವು ಬೇಕಿದ್ರೆ ಹಸಿ ಬಟಾಣಿ ಬದಲು ಒಣಗಿರೋ ಬಟಾಣಿ ನೈಟೆಲ್ಲ ನೆನೆಸ್ಬಿಟ್ಟು ಅದನ್ನು ಕೂಡ ಹಾಕೊಬೋದು.
ಇಲ್ಲ ನಿಮ್ಮ ಮನೇಲಿ ಬಟಾಣಿ ಇದೆ ಹಸಿದು ಹಾಕೊತೀವಿ ಅಂತಂದ್ರೆ ಅದನ್ನು ಹಾಕೊಬೋದು. ಆಪ್ಷನಲ್ಲು, ಒಣಗಿರೋದು ಹಾಕೊಬೋದು, ಹಸಿದು ಹಾಕೊಬೋದು. ಟೊಮೆಟೊ ಬಾತಿಗೆ ಬಟಾಣಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಬಟಾಣಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಕೊತ್ತಂಬರಿ ಪುದೀನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬಟಾಣಿ ಟೊಮೆಟೊ ಜೊತೆ ಸೇರಿ ಬೆಂದರೆ ಚೆನ್ನಾಗಿ ಮೆತ್ತಗೆ ಸಿಗುತ್ತೆ ತಿನ್ನಲಿಕ್ಕೆ. ನಾವು ಎಣ್ಣೆಯಲ್ಲಿ ಬೇಯಿಸಿಲ್ಲ ಅಂತಂದರೆ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿರುತ್ತೆ. ಆದಷ್ಟು ಬಟಾಣಿ, ಟೊಮೆಟೊ, ಈರುಳ್ಳಿ ಎಲ್ಲ ಎಣ್ಣೆಲೇ ಬೇಯಿಸ್ಕೊಂಡ್ರೆ ನಮಗೆ ತಿನ್ಲಿಕ್ಕೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಇವಾಗ ನೋಡಿರ್ಬೋದು ನೀವು, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾವು 1-2-3 ಟೇಬಲ್ ಸ್ಪೂನು ಮೊಸರನ್ನ ಸೇರಿಸ್ಕೊಳ್ಳೋಣ. ಇದು ಆಪ್ಷನಲ್ಲು, ಬೇಕಿದ್ರೆ ನೀವು ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಸೇರಿಸ್ಕೊತಾ ಇದ್ದೀವಿ. ನೀವು ಆಪ್ಷನಲ್, ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮೊಸರನ್ನ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಚೆನ್ನಾಗಿ ಸುತ್ತಿ ತಿರುಗಿಸ್ಕೊಬೇಕು. ಮೊಸರು ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಬಿಡೋ ಗಂಟ ನಾವು ಇದನ್ನು ಹಾಗೆ ಬಿಡಬೇಕು. ಮೊಸರು ಆವಾಗ ಎಲ್ಲ ಕ್ಲೀನಿಗೆ ಬ್ಲೆಂಡ್ ಆಗುತ್ತೆ. ಇವಾಗ ಇದನ್ನು ಹೀಗೆ ಬಿಡೋಣ ಒಂದು 2 ಮಿನಿಟ್ಸು. ಲೋ ಫ್ಲೇಮಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಡೋ ಗಂಟ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡ್ತಿರ್ಬೋದು ನೀವು, ಮೊಸರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಮಸಾಲೆ ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನು ಚಿಲ್ಲಿ ಪೌಡರು, ಮತ್ತು 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳೋಣ. 1/4 ಟೀ ಸ್ಪೂನು ಧನಿಯಾ ಪೌಡರ್. ಧನಿಯಾ ಪೌಡರಿನ ಹಾಕ್ಕೊಬೇಕಂತಿಲ್ಲ, ನೀವು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತ ಬರೋಣ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಟೊಮೆಟೊ ಜೊತೆ. ಅಲ್ಲಿಗಂಟ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಎಣ್ಣೆ ಬಿಟ್ಕೊತಿದೆ. ಈ ಟೈಮಲ್ಲಿ ನಾವು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿರೋ ಅಕ್ಕಿ ಸೇರಿಸ್ಕೊಳ್ಳೋಣ. ಇವಾಗ 2 ಲೋಟ ಅಕ್ಕಿ ಸೇರಿಸ್ಕೊತಾ ಇದ್ದೀವಿ. ನಿಮ್ಮ ಮನೇಲಿ ಎಷ್ಟು ಲೋಟ ಹಾಕ್ಕೊತೀರೋ ಅಷ್ಟು ಹಾಕೊಬೋದು. ನಾವಿಲ್ಲಿ 2 ಲೋಟ ಆಗೋಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಅಕ್ಕಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಕೆಲವೊಂದು ಸತಿ ಕುಕ್ಕರಲ್ಲಿ ಮಾಡಿದಾಗ ಮಸಾಲೆ ಎಲ್ಲ ಬೇಲೆ ಬಂದು ಕುತ್ಕೊಂಡ್ಬಿಟ್ಟಿರುತ್ತೆ. ಹಂಗಾಗಿ ಈ ಥರ ಚೆನ್ನಾಗಿ ಅಕ್ಕಿಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಪೂರ್ತಿ ಎಲ್ಲ ಮಿಕ್ಸ್ ಆಗುತ್ತೆ, ಅಕ್ಕಿ ಜೊತೆನೇ ಎಲ್ಲ ಮಿಕ್ಸ್ ಆಗುತ್ತೆ. ಆವಾಗ ಜಾಸ್ತಿ ಮೇಲೆ ಬಂದು ಕುತ್ಕೊಳ್ಳಲ್ಲ ಮಸಾಲೆ ಎಲ್ಲ. ಅಲ್ಲೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ. ನೀವು ಇವಾಗ ನೋಡ್ಬೋದು ಅಕ್ಕಿ ಎಲ್ಲ ಮಸಾಲೆ ಜೊತೆ ಹೇಗೆ ಮಿಕ್ಸ್ ಆಗಿದೆ ಅಂತ. ಆದಷ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಮೇಲೆ ಬಂದು ಕುತ್ಕೊಳ್ಳಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನಾವು 2 ಲೋಟ ಅಕ್ಕಿಗೆ 4 ಲೋಟ ನೀರು ಸೇರಿಸ್ಕೊಳ್ಳೋಣ. ಯಾವತ್ತಾದ್ರೂ ಕುಕ್ಕರಲ್ಲಿ ಮಾಡಬೇಕಾದ್ರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಸೇರಿಸ್ಕೊಳ್ಳೋಣ. ಇವಾಗ ಸೇರಿಸ್ಕೊಳ್ಳೋಣ. 2 ಲೋಟ ಅಕ್ಕಿಗೆ 4 ಲೋಟ ನೀರು. ನಾಲ್ಕು ಲೋಟ ಸೇರಿಸ್ಕೊಂಡಿದ್ದೀವಿ.
ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರಿನ ಜೊತೆ ಅಕ್ಕಿ ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ. ಇವಾಗ ನಾವು ಅವಾಗಲೇ ಸ್ವಲ್ಪ ಟೊಮೆಟೊ ಬೇಯಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ವಿ. ಇವಾಗ ನೋಡಿಕೊಂಡು ಹಾಕ್ಕೊಳ್ಳೋಣ. ನಾವು ಕಲ್ಲುಪ್ಪು ಸೇರಿಸ್ಕೊತೀವಿ. ನೀವು ಬೇಕಿದ್ದರೆ ಪುಡಿ ಉಪ್ಪು ಕೂಡ ಸೇರಿಸ್ಕೊಬೋದು. ನಿಮ್ಗೆ ಯಾವ್ದು ಅಳತೆ ಕರೆಕ್ಟಿಗೆ ಸಿಗುತ್ತೆ ಅದನ್ನು ನೀವು ಸೇರಿಸ್ಕೊಬೋದು. ನಾವಿಲ್ಲಿ ಕಲ್ಲುಪ್ಪು ಬೇರಿಸ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಉದುರಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ್ರೂ ಸಾಕು. ಒಂದು ಕುದಿ ಬರೋ ಗಂಟ ಕುದಿಸ್ಕೊಳ್ಳೋಣ. ಮುಚ್ಚೋದು ಬೇಡ. ಹಾಗೆ ಒಂದು ಕುದಿ ಬರೋ ಗಂಟ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇವಾಗ ನೋಡ್ತಾ ಇರ್ಬೋದು ನೀವು, ಕುದಿ ಬಂದಿದೆ. ಇವಾಗ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನೋಡಿರ್ಬೋದು ಆಲ್ರೆಡಿ ಕಾಲು ಭಾಗ ಅಕ್ಕಿ ಸ್ವಲ್ಪ ಬೆಂದಿರೋ ಥರ ಕಾಣಿಸ್ತಿದೆ. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಸಿಲ್ ಕುಗ್ಸೋಣ. ಇವಾಗ 2 ವಿಸಿಲ್ ಬರೋ ಗಂಟ ವೆಯ್ಟ್ ಮಾಡಿ ಆಮೇಲೆ ಹೇಗಿದೆ ಅಂತ ತೋರಿಸ್ತೀನಿ. ಇವಾಗ ನೋಡ್ತಿರ್ಬೋದು ವಿಸಿಲ್ ಬಂದು ಇವಾಗ ನೋಡಿ 2 ವಿಸಿಲ್ ಬಂದಿದೆ. ನೆಕ್ಸ್ಟ್ ವಿಸಿಲ್ ಹೋದ್ಮೇಲೆ ಹೇಗಿದೆ ಅಂತ ಒಳಗೆ ತೋರಿಸ್ತೀನಿ. ನೋಡಿ ಇವಾಗ ವಿಸಿಲೆಲ್ಲ ಹೋಗಿದೆ. ಇವಾಗ ಕುಕ್ಕರ್ ಮುಚ್ಚಳ ಓಪನ್ ಮಾಡೋಣ. ನೋಡಿರಿ, ಯಾವುದೇ ಮಸಾಲೆ ಕೂಡ ಮೇಲೆ ಕುಂತಿಲ್ಲ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಟೊಮೆಟೊ ಬಾತ್. ಪ್ಲೇಟ್ಗೆ ಹಾಕ್ಕೊಳ್ಳಿ, ತಿನ್ಕೊಳ್ಳಿ. ಬಾಯ್ ಗಾಯ್ಸ್.